ಹಾಯ್ ಗಾಯ್ಸ್, ಈ ವ್ಯೂ ನೋಡಿ, ಇದು ಕಾಶ್ಮೀರ್. ನಮ್ಮ ಸೌತಲ್ಲೆಲ್ಲ ಮದುವೆ ಹೆಂಗೆ ಮಾಡ್ತಾರಂತ ನಿಮ್ಗಂತೂ ಗೊತ್ತೇ ಇರುತ್ತೆ. ಬಟ್ ಇಲ್ಲಿ ಮದುವೆ ನೋಡಿ ನಾನಂತೂ ಫುಲ್ ಶಾಕ್ ಆಗೀನಿ. ನಿಮಗೂ ಕೂಡ ಈ ವೆಡ್ಡಿಂಗ್ ರಿಸೆಪ್ಷನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡೋದು, ಫಸ್ಟ್ ನಾನು ರೆಡಿ ಆಗ್ಬೇಕಲ್ರಿ ಅಲ್ಲಿ ಹೋಗಲಿಕ್ಕೆ. ಸೊ ನಾನು ಇಲ್ಲಿ ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡೆ ರೆಡಿ ಆಗ್ತಾ ಇದ್ದೀನಿ. ಗೆಟ್ಟಿಂಗ್ ರೆಡಿ ಫಾರ್ ಅ ಸ್ಪೆಷಲ್ ಈವ್ನಿಂಗ್. ಸೊ ನಾವು ಈವ್ನಿಂಗ್ ಟೈಮಲ್ಲಿ ಹೊಂಟಿದ್ದೀವಿ. ಇಲ್ಲೆಲ್ಲ ಈವ್ನಿಂಗ್ ಟೈಮಲ್ಲಿ ಮದುವೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಈವ್ನಿಂಗ್ ಟೈಮಲ್ಲೇ ಹೊಂಟೀನಿ. ನಮ್ಮ ಸರ್ ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡತ್ತಾರೆ. ಸಾರಿ ಅಂದ್ರೆ ನನಗಂತೂ ಭಾಳ ಇಷ್ಟ. ನಾನು ಸಾರಿ ಉಟ್ಕೊಳ್ಳೋದು ನೋಡೋದು ನಮ್ಮ ಸರ್ಗೆ ಇನ್ನೂ ಇಷ್ಟ ನನಗಿಂತ. ಸೊ ನನಗೆ ಸೀರೆ ಉಟ್ಕೊಳಕ್ಕೊಂದು ಬರೋಂಗಿಲ್ಲ. ಸೊ ಸ್ವಲ್ಪ ಹೆಲ್ಪ್ ಮಾಡತ್ತಾರ, ಪಿನ್ ಎಲ್ಲ ಹಾಕೋಕೆ, ಆಮೇಲೆ ಸ್ವಲ್ಪ ಸೀರೆ ನೆರಿಗೆ ಅವೆಲ್ಲ ಹಾಕಲಿಕ್ಕೆ. ನಿಮ್ಮ ಒಂದು ಮನೆಯಲ್ಲಿ, ನಿಮ್ಮ ಮನೆಯಲ್ಲೂ ಕೂಡ ನಿಮಗೂ ಇದೇ ಥರ ಹೆಲ್ಪ್ ಮಾಡ್ತಾರ ನಿಮ್ಮ ಸರ್? ಮಾಡ್ತಾರಂತ ಅಂದ್ಕೊಂಡೀನಿ. ಬಟ್ ನಮ್ಮ ಸರ್ ಅಂತೂ ನನಗೆ ಭಾಳ ಹೆಲ್ಪ್ ಮಾಡ್ತಾರೆ ಈ ಥರ ಸಾರಿ ಉಟ್ಕೊಳಕ್ಕೆ. ಸೊ ನಾನು ಫೈನಲ್ ಲುಕ್ ನೀವು ನೋಡ್ತಿರ್ಬೋದು. ನಾನು ಇಲ್ಲಿ ಫೈನಲ್ ಆಗಿ ನಮ್ಮ ಒಂದು ಕನ್ನಡತಿ ಲುಕ್ಕನ್ನು ಕ್ರಿಯೇಟ್ ಮಾಡ್ಕೊಂಡೀನಿ. ನನಗೆ ಅಷ್ಟೊಂದು ಮೇಕಪ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ರೀ. ಸೊ ನಾನು ಮೇಕಪ್ ಮಾಡ್ಕೊಳ್ಳೋದಂದ್ರೆ ಜಸ್ಟ್ ಲಿಪ್ಸ್ಟಿಕ್ ಹಚ್ಕೊಂಡೀನಿ, ಆಮೇಲೆ ಲೈಟ್ ವೇಟ್ ಫೌಂಡೇಶನ್ ಮತ್ತು ನಾನು ಡೈಲಿ ಯೂಸ್ ಮಾಡ್ತೀನಿ ಅಲ್ಲ ಕ್ರೀಮ್, ಅದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಚ್ಕೊಂಡೀನಿ. ಸ್ವಲ್ಪ ಲಿಫ್ಟಿಗೆ ಹಚ್ಕೊಂಡೀನಿ, ಮುಗೀತಿದ್ದಷ್ಟೇ ರೀ ನಂದು. ಸೊ ಇದೇನಪ್ಪ ಇಷ್ಟು ಚಂದ ಸ್ಯಾರಿ ಹಾಕೊಂಡಾರ ಮತ್ತು ಮೇಲೆ ಸ್ವೆಟ್ರ್ ಹಾಕ್ಕೊಳತ್ತಂತ ಯೋಚನೆ ಮಾಡತ್ತೀರಿ. ನನಗೂ ಕೂಡ ಇಷ್ಟ ಇಲ್ಲಿ ಮೇಲೆ ಸ್ವೆಟ್ರ್ ಹಾಕ್ಕೊಳಕ್ಕೆ ಇಷ್ಟು ಚಂದ ರೆಡಿಯಾಗಿ. ಆದರೆ ಏನು ಮಾಡೋದು, ಇಲ್ಲಿ ಮೈ ಚಳಿ ಬಿಟ್ಟು ಹೋಗುತ್ತೆ, ಅಷ್ಟು ಜೋರಂಗೆ ನಡುಗೆ ಹತ್ತಿದ್ರಿ. ಮೊದಲು ಥಂಡಿ ಭಾಳ ಐತಿ. ಸೊ ನಾವು ಆನ್ ದ ವೇ ನಾವು ಇವಾಗ ಹಾಲ್ಗೆ ಹೊರಟೀವಿ. ಸೊ ನೀವು ಕೂಡ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ, ಯಾವ ಥರ ಇರುತ್ತಂತ. ನೀವು ನೋಡಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಯಾಕಂದರೆ ಎಲ್ರಿಗೂ ಕಾಶ್ಮೀರದಲ್ಲಿ ಬಂದು ಮದುವೆನ ನೋಡೋಕೆ ಆಗೋದಿಲ್ಲ. ಸೊ ನಾ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ ಯಾವ ಥರ ಇಲ್ಲಿ ಮದುವೆನ ಮಾಡ್ತಾರೆ ಅಂತ ಹೇಳಿ. ಸೊ ನಾವು ಕೂಡ ಹೊಂಟೀವಿ. ಸ್ವೆಟ್ರ್ ಗಿಟ್ರೆಲ್ಲ ಹಾಕ್ಕೊಂಡು ಇಷ್ಟು ಚಂದ ರೆಡಿಯಾಗಿ ಮೇಲೆ ಸ್ವೆಟ್ರ್ ಹಾಕ್ಕೊಳ್ಳೋದಂದ್ರೆ ಬೇಡ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಥಂಡಿ ಅಂತೂ ಇಷ್ಟು ಹತ್ತೈತಿ. ಅಂದರೂ ಕೂಡ ಹೇರ್ ಸ್ಟೈಲ್ ಖರಾಬ್ ಆಗ್ತದೆ, ಹೇರ್ ಸ್ಟೈಲ್ ಕೆಟ್ಟು ಹೋಗ್ತೈತೆ ಅಂತ ನಾನು ಹಾಕ್ಕೊಂಡಿಲ್ಲ. ಬಟ್ ಇಲ್ಲಿ ನಮಗೂ ಗೊತ್ತಾಗ್ತಾ ಇರಲಿಲ್ಲ ರಸ್ತೆ. ಒಬ್ಬರನ್ನ ಕೇಳಿದ್ವಿ, ಅವರು ಕೂಡ ನಮಗೆ ಹೇಳಿದರು. ಸೊ ಇನ್ನೇನು ಹಾಲ್ ಅಂತ ಸಮೀಪ ಅಂತೂ ಬಂತ್ರಿ. ನೋಡ್ತಿರ್ಬೋದು ಹಾಲ್ ಎಂಟ್ರಿ ಇದೆ ಯಾವ ಥರ ಇದೆ ಅಂಥೇಳಿ. ಇಲ್ಲೆಲ್ಲ ಮ್ಯೂಸಿಕ್ ಹಾಕಿದ್ರೆ ನಾವು ಮ್ಯೂಸಿಕ್ನೆಲ್ಲನೂ ಮ್ಯೂಟ್ ಮಾಡೀನಿ. ಯಾಕಂತಂದರೆ ಮ್ಯೂಸಿಕ್ ಬಂತಪ್ಪ ಅಂತಂದರೆ ಕಾಪಿ ಪೇಸ್ಟ್ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಹಾಲ್ ಎಂಟ್ರಿ ನೋಡ್ತಿರ್ಬೋದು ಯಾವ ಥರ ಅದ ಅಂಥೇಳಿ. ಸೊ ಇಲ್ಲೆಲ್ಲ ಏನು ಮಾಡಾರಪ್ಪ ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗಿಗೆ ತಿನ್ನೋಕೆ ಇಟ್ಬಿಟ್ಟಾರೆ ಎಲ್ಲನೂ. ಇಷ್ಟೊಂದು ಡೆಲಿಷಿಯಸ್ ಫುಡ್ ಇತ್ತು ನಿಜವಾಗ್ಲೂ. ವೆರೈಟೀಸ್ ಆಫ್ ಫುಡ್ ರೀ, ಏನು ತಿಂತೀರಿ ಏನು ಬಿಡ್ತೀರಿ ನೀವು. ಸೊ ಈ ಥರ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ರು. ಬ್ಯೂಟಿಫುಲ್ ಸೆಟಪ್ ಆ್ಯಂಡ್ ಡೆಲಿಷಿಯಸ್ ಫುಡ್ ಅಂತ ಹೇಳ್ಬೋದು, ತಪ್ಪಾಗೋದಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆಂದ ಎಲ್ಲನೂ ಹೊಂದ್ಸಾರ ಅಂಥೇಳಿ. ಇಲ್ಲೆಲ್ಲ ಸಲಾದೆಲ್ಲ ತಂದಿಟ್ಟಾರೆ. ನಮ್ಮದು ಸೆಲ್ಫ್ ಸರ್ವಿಸ್ ಇರುತ್ತೆ, ನಾವೇ ನಮ್ಗೆ ಏನು ಬೇಕೋ ಹಾಕ್ಕೊಳ್ಳೋದಿರುತ್ತೆ. ಆಮೇಲೆ ಅಲ್ಲಿ ಹೋಗಿ ಹೇಳೋದಿರುತ್ತೆ ನಮಗೆ ಇದನ್ನು ಮಾಡಿಕೊಡ್ರಿ ಅಂತೇಳಿ. ಇಲ್ಲಿ ಸೌತ್, ಆಮೇಲೆ ಚೈನೀಸ್, ನಾರ್ತ್ ಎಲ್ಲ ಟೈಪ್ ಡೆಲಿಷಿಯಸ್ ಫುಡ್ ಇಟ್ಟಿದ್ದಾರೆ. ಆಮೇಲೆ ನನಗೆ ಭಾಳ ಅಂದರೆ ಇಷ್ಟ ಅಂದರೆ ಸಲಾದು. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚಂದ ಹೈಜಿನಿಕ್ಕಾಗಿ ಸಹಿತ ಇಟ್ಟಾರೆ. ಎಲ್ಲರೂ ಜಾಸ್ತಿ ಕೈಯೆಲ್ಲ ಹಾಕಿ ತೊಗೊಳ್ಬಾರ್ದು ಅಂಥೇಳಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಪಲ್ಸ್ ಬಂದ್ರಿ ಎಂಟ್ರಿ ನೋಡ್ರಿ ಅವ್ರದ್ದು ಎಷ್ಟು ಚಂದ ಕಾಣ್ಲಿಕ್ಕತ್ತಾರ, ಮದುಮಗಳ ನನ್ನ ಫ್ರೆಂಡ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಅರೇಂಜ್ಮೆಂಟ್ ಮಾಡಾರ. ಇಲ್ಲೆಲ್ಲ ನಿಂತ್ಕೊಂಡು ನಾವು ಇದು ಬೇಕು ಅಂತ ಹೇಳಿ ನಾವು ಕೇಳಿ ತಿನ್ಬೋದು, ಹಾಕಿಸ್ಕೊಬೋದು, ನಿಮ್ಗೆ ಎಷ್ಟು ಬೇಕು ಅಷ್ಟು. ಇಲ್ಲಿ ಲಿಮಿಟ್ ಅಂತೂ ಇರೋಂಗಿಲ್ಲ ರೀ. ನಮ್ಮ ಸೌತ್ ಸ್ಟೈಲ್ ದೋಸೆ ಇತ್ತು, ಆಮೇಲೆ ವೈಟ್ ಪಾಸ್ತಾ, ರೆಡ್ ಪಾಸ್ತಾ, ನೂಡಲ್ಸ್, ಚೈನೀಸ್ ಐಟಮ್ ರೀ ಇವೆಲ್ಲ. ಆಮೇಲೆ ಫ್ರೈಡ್ ರೈಸ್, ಇವೆಲ್ಲ ವೆರೈಟೀಸ್ ಎಲ್ಲ ಇದ್ದವು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಲಾದ್, ಮೂಲಂಗಿ ಇವೆಲ್ಲ ಇಟ್ಟಿದ್ರು. ಆಮೇಲೆ ಜೀರಾ ರೈಸ್, ಆಮೇಲೆ ಛೋಲೆ, ಮಟರ್ ಪನ್ನೀರ್. ನೆಕ್ಸ್ಟ್ ಬಂದುಬಿಟ್ಟು ಇದು ಮಟರ್ ಪನ್ನೀರ್, ಆಮೇಲೆ ಛೋಲೆ, ರಾಜ್ಮಾ ರೈಸ್ ಅಂತ ಹೇಳ್ತಾರೆ. ಸೊ ಸೂಪರಾಗಿತ್ತು. ಟೇಸ್ಟ್ ಮಾತ್ರ ಎಲ್ಲನೂ ನಾನು ಸ್ವಲ್ಪ ತೊಗೊಂಡು ಎಲ್ಲನೂ ಟೇಸ್ಟ್ ಮಾಡಿದೆ. ಸೊ ಸಖತ್ತಾಗಿದ್ರು ಟೇಸ್ಟ್ ಬಂದುಬಿಟ್ಟು. ಇದು ಕಾಶ್ಮೀರದಲ್ಲಿ ಏನೋ ಫೇಮಸ್ ಅಂತ ಇದು ಹೆಸರು ನನಗೆ ಗೊತ್ತಿಲ್ಲ. ಇದು ಲೋಟಸ್ ಸಬ್ಜಿ ಅಂತ ಹೇಳ್ತಾರೆ. ಅಂದರೆ ಕಮಲದ ಕೆಳಗಡೆ ಏನು ಬೇರು ಇರುತ್ತಲ್ರಿ ಅದ್ರದ್ದು ಒಂದು ಪಲ್ಯ ಮಾಡ್ತಾರೆ. ಇದು ಬಂದುಬಿಟ್ಟು ಬೇಸನ್ ಘಟ್ಟ ಅಂತ್ರಿ. ಇದು ತಂದೂರು ಒಳಗಿತ್ತು. ಸೊ ಅದನ್ನು ಸಹಿತ ನಾವು ಟೇಸ್ಟ್ ಮಾಡಿದ್ವಿ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ, ಸೂಪರ್ ಡಿಲಿಷಿಯಸ್ ಆಗಿತ್ತು, ಸಖತ್ತಾಗಿತ್ತು. ಯಾಕಂದರೆ ನಮ್ಮ ಸೈಡೇ ನಾವು ತಿಂದಿರ್ತೀವಿ ಓಕೆ, ಬಟ್ ಈ ಥರ ಇಲ್ಲಿ ನೋಡಿದ್ವಲ್ಲ ಫಸ್ಟ್ ಟೈಮ್ ರೀ ಈ ಥರ ನಾನು ಅಟೆಂಡ್ ಮಾಡಿದ್ದೆ ಮದುವೆನ. ಯಾವತ್ತೂ ನಾನು ಅಟೆಂಡ್ ಮಾಡಿಲ್ಲ. ಊಟ ಚಾಟ್ಸ್ ಮಾತ್ರ ಮಸ್ತ್ ಇತ್ತು ರೀ, ಗಡದ್ದ ಕಂಠ ಪೂರ್ತಿ ತಿಂದ್ವಿ. ಆಮೇಲೆ ಇಲ್ಲಿ ಗಿಫ್ಟ್ ತೊಗೊಂಡು ಬಂದ್ವಿ ಹಾಲ್ಗೆ. ಸೊ ಒಂದು ಸ್ವಲ್ಪ ಅವ್ರ ಜೊತೆಗೆ ಮಾತಾಡಿದ್ವಿ, ಒಂದು ಸ್ವಲ್ಪ ಕಾಮಿಡಿ ಮಾಡಿದ್ವಿ, ನಗಾಡಿದ್ವಿ. ಆಮೇಲೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ವಾಪಸ್ ನಾವು ಮತ್ತೆ ಮನೆಗೆ ಹೊಂಟ್ವಿ.
ನೀವು ಅನ್ಕೊಳ್ತಿರ್ಬೋದು ಕಾಶ್ಮೀರ್ ಅಂತಿದ್ದೀರಾ, ನೀವೇನು ಸ್ವೆಟರ್ ಹಾಕ್ಕೊಂಡಿಲ್ಲ ಏನಿಲ್ಲ ಅಂತ. ಸಾಕ್ಸ್ ಎಲ್ಲ ಹಾಕ್ಕೊಂಡಿನಿ, ಒಳಗಡೆ ಇನ್ನರ್ ಇದಾವ್ರಿ. ಸೊ ನಮ್ಮ ಸರ್ ಅದು ನೋಡ್ತಿರ್ಬೋದು, ಎಲ್ಲ ಫುಲ್ ಅವರಂತೂ ಫುಲ್ ಬೆಚ್ಚನಿಗೆ ಒಳಗಡೆ ಅರ್ಬಿ ಹಾಕ್ಕೊಂಡಾರ, ಬಟ್ಟೆ ಹಾಕ್ಕೊಂಡಾರ. ಇಲ್ಲಿ ಅವ್ರ ಫ್ರೆಂಡ್ ಬೆಟ್ಟ ಆದ್ರೆ ಅವ್ರು ಮಾತಾಡಿಸ್ಕೊಂಡು ನಾವು ಮತ್ತೆ ಇಲ್ಲಿ ಬಿಸಿ ಬಿಸಿ ಗುಲಾಬ್ ಜಾಮೂನ್ ಸಹಿತ ಇದ್ವಿ, ಅವನ್ನು ಸಹಿತ ಟೇಸ್ಟ್ ಮಾಡಿದ್ವಿ. ಇಲ್ಲಿ ಯಾವುದನ್ನು ಬಿಟ್ಟಿಲ್ರಿ, ಎಲ್ಲನೂ ಟೇಸ್ಟ್ ಮಾಡಿದ್ನಿ ನಾನು. ಸೊ ಸಖತ್ತಾಗಿತ್ತು, ಮಸ್ತ್ ಇತ್ತು. ವಾಪಸ್ ನಾವು ಮತ್ತೆ ಮನೆಗೆ ಹೊಂಟ್ವಿ ರೀ. ಬ್ಯೂಟಿಫುಲ್ ಮೆಮೊರೀಸ್, ದೇ ವೆಲ್ ಸ್ಪೆಂಟ್. ಸೂಪರ್ ಆಗಿತ್ತು. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ಸೊ ಇದರಲ್ಲಿ ನಿಮಗೆ ಯಾವ ಪಾರ್ಟ್ ಭಾಳ ಇಷ್ಟ ಆಯ್ತಾ, ನನ್ನ ಒಂದು ಸಾರಿ ಲುಕ್ಸ್ ಹೆಂಗಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಇದೇ ಥರ ವಿಡಿಯೋಸ್ ಮತ್ತೆ ಮತ್ತೆ ನೋಡಬೇಕು, ಕಾಶ್ಮೀರದಲ್ಲಿ ಹೆಂಗಿರುತ್ತೆ, ಯಾವ್ಯಾವ ಪ್ಲೇಸ್ ಯಾವ ಥರ ಇರುತ್ತೆ ಅಂಥೇಳಿ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ನಿಮಗೆ ನಾನು ವಿಡಿಯೋನ ತೊಗೊಂಡು ಬರ್ತಿರ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.